ಆ, ನಮಸ್ತೆ. ತುಂಬ ದಿನ ಆದ್ಮೇಲೆ ಭೇಟಿ ಆಗ್ತಿದ್ದೀನಿ. ಸೊ ಬನ್ನಿ ಇವತ್ತೊಂದು ಕಡಲೆಯಿಂದ ಪಲ್ಯ ಮಾಡಿದ್ದೆ ಹೇಳಿ ತೋರಿಸ್ತೀನಿ. ಏನೇನು ಹಾಕಿದ್ದೆ ಅಂತೆಲ್ಲ ಈಸಿ ಇದೆ, ಸಿಂಪಲ್ ಆಗಿ ಮಾಡೋದು ಹೇಳ್ತಾ ಇದ್ದೀನಿ. ನಾನು ಇದಕ್ಕೆ ಕಡಲೆ ಕಾಳನ್ನ ನೆನೆಸಿಟ್ಕಿದ್ದೆ ನೈಟೇನೆ. ಹಾಗೆ ಕಡಲೆ ಕೂಡ ನೆನೆಸಿಡ್ಬೇಕು 3-4 ಡೇಸ್ ನೀಟಾಗಿ ಚಾಪ್ ಮಾಡಿ ಅದನ್ನ ನೆನೆಸಿ ನೀರೆಲ್ಲ ತೆಗೆದು ಅದನ್ನ ಕುಕ್ಕರಲ್ಲಿ ಹಾಕೋಬೇಕು. ಡೈರೆಕ್ಟ್ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಸೊ ಹಾಗಾಗಿ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ನಾನು. ಇವಾಗ ಕಡಲೆ ಕಾಳನ್ನ ನೆನೆಸಿಟ್ಟಿದ್ವಲ್ಲ, ಅದನ್ನ ನಿಮಗೆ ಕ್ವಾಂಟಿಟಿ ನೋಡಿ ಹಾಕೊಳ್ಳಿ. ತುಂಬಾ ಕಾಳಾದ್ರೂ ತಿನ್ನಕ್ ಸರಿ ಅನ್ಸಲ್ಲ. ನಿಮ್ಗೆ ಎಷ್ಟು ಜನ ಇದ್ರೆ ಅಷ್ಟು ನೋಡಿ ಮಾಡ್ಕೊಳ್ಳಿ. ನಾನಿಲ್ಲಿ 6 ಮೆಂಬರ್ಸ್ ಆಗುವಷ್ಟು ಕಡಲೆ ಅಷ್ಟೇ ಇತ್ತು, ತುಂಬಾ ಏನಿರ್ಲಿಲ್ಲ. ಸೊ ಅಷ್ಟೇನೆ ಹಾಕಿ ಮಾಡ್ತಾ ಇದ್ದೀನಿ. ಇದನ್ನ ಉಪ್ಪು ಹಾಕ್ಬಿಟ್ಟು ನೀರ್ ಹಾಕಿ ಒಂದು 4 ವಿಜಿಲ್ ತಗ್ಸಿ ಇಟ್ಕೋತೀನಿ. ಅದಾದ್ಮೇಲೆ ಮಸಾಲೆಗೆಲ್ಲ ಏನ್ ಬೇಕು ಅಂತ ಹೇಳ್ತೀನಿ. ಅಂದ್ರೆ ಡಿಪೆಂಡ್ಸ್ ಆನ್ ನಿಮ್ ಕುಕ್ಕರ್. ಅಂದ್ರೆ 4 ವಿಜಿಲ್ ಒಬ್ಬೊಬ್ರದ್ದು ಅಂದ್ರೆ ಕುಕ್ ಆಗಿರಲ್ಲ, ನೋಡ್ಕೊಂಡು ನೀಟಾಗಿ ಅದು ಬೆಂದಿದೆಯಲ್ಲ ಅದ್ ನೋಡಿ ಚೆಕ್ ಮಾಡಿ ಆಮೇಲೆ ಮಸಾಲೆ ಹಾಕಿ. ಬಿಕಾಸ್ ಮಸಾಲೆ ಹಾಕಿದ್ಮೇಲೆ ಮತ್ತೆ ಅದು ಬೇಯೋ ಚಾನ್ಸಸ್ ಸ್ವಲ್ಪ ಕಮ್ಮಿ. ಬನ್ನಿ ಈಗ ಮಸಾಲೆ ಏನೇನ್ ಬೇಕು ಅಂತ ಹೇಳ್ತೀನಿ. ನಾನು 4-5 ಮೆಂಬರ್ಸ್ ಮಾಡೋದು ಅಂದ್ರೆ ನೀವು ಎಷ್ಟು ಕ್ವಾಂಟಿಟಿ ಮಾಡಿ ಅದ್ರ ಮೇಲೆ ಕೊತ್ತಂಬರಿ ಕಾಳನ್ನ ತಗೊಳ್ಳಿ. ತುಂಬಾ ಕಾಳು ಹಾಕಿದ್ರೆ ಕೊತ್ತಂಬರಿ ಒಂದ್ ಸ್ವಲ್ಪ ಡಾಮಿನೇಟ್ ಮಾಡುತ್ತೆ. ಸೊ ಹಾಗಾಗಿ ನಾವು ಒಂದು ಟೀ ಸ್ಪೂನ್ ಅಲ್ಲಿ ತಗೊಂಡಿದ್ದೀನಿ. ತುಂಬಾ ಏನಲ್ಲ, 1 ಟೀ ಸ್ಪೂನ್ ಅಲ್ಲಿ ಅಂದ್ರೆ ಪ್ರಾಪರ್ ಆಗಿ ಕ್ವಾಂಟಿಟಿ ಹೇಳೋದು ಕಷ್ಟ. ನೀವು ಎಷ್ಟು ಚೆನ್ನಾಗಿ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 1 ಟೀ ಸ್ಪೂನ್ ಅಂತೂ ನಾನು ಇಲ್ಲಿ ಯೂಸ್ ಮಾಡ್ತಿರೋದು. ಸೊ ಆ ಟೀ ಸ್ಪೂನ್ ಅಲ್ಲೇ ಅದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಡ್ರೈ ರೋಸ್ಟ್ ಇದು, ಆಯಿಲ್ ಏನು ಹಾಕ್ತಿಲ್ಲ ನಾನಿಲ್ಲಿ, ಡ್ರೈ ರೋಸ್ಟ್ ಎಲ್ಲ ಫ್ರೈ ಮಾಡ್ತೀನಿ. ಇದಕ್ಕೆ ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ. ಅದು ನೀಟಾಗಿ ಪಾಪ್ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ್ಮೇಲೆ ಅದಕ್ಕೆ ಗುರೆಳ್ಳು ನಮ್ ಕಡೆ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಟಿದ್ದು ಇರುತ್ತೆ, ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲ ನೀವು ಫ್ರೈ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ ಗುರೆಳ್ಳು ಇದೆಲ್ಲ, ಗುರೆಳ್ಳು, ಎಳ್ಳು, ಕೊತ್ತಂಬರಿ, ಕಾಯಿ ಮತ್ತೆ ಖಾರದ ಪುಡಿ ಇಷ್ಟನ್ನ ಹಾಕಿ ರುಬ್ಕೋಬೇಕು. ಇನ್ನೇನು ಆ್ಯಡ್ ಮಾಡೋ ಹಾಗಿಲ್ಲ. ನೀವು ಖಾರ ಕ್ವಾಂಟಿಟಿ ನೋಡಿ ಹಾಕೊಳ್ಳಿ. ನಂಗೆ ಸ್ವಲ್ಪ ಕಮ್ಮಿ ಮಾಡ್ತೀನಿ ಖಾರ ಕ್ವಾಂಟಿಟಿ, ಅಂದ್ರೆ ಮಕ್ಳಿಗೆ ಬೇಕು ಅಂತೇಳಿ. ಇದು ಒಗ್ಗರಣೆ ಹೇಳ್ತಾ ಇದ್ದೀನಿ. ಆಯಿಲು ನಾನು ಇಲ್ಲಿ ಶೇಂಗಾ ಎಣ್ಣೆ ಯೂಸ್ ಮಾಡ್ತಿರೋದು, ನೀವು ಯಾವ್ದು ಬೇಕಾದ್ರೂ ಹಾಕೊಳ್ಳಿ. ಇದಕ್ಕೆ ಬೆಳ್ಳುಳ್ಳಿನ ಜಜ್ಜಿಟ್ಟಿದ್ದೆ, ಅದನ್ನ ಹಾಕಿದ್ದೀನಿ. ಹಾಗೆ ಕರ್ಬೇವು ಹಾಕಿದ್ದೀನಿ. ಕರ್ಬೇವು ಸ್ವಲ್ಪ ಎಲ್ಲ ಫ್ರೈ ಆದ್ಮೇಲೆ ಮಸಾಲ ತೆಗ್ದಿರ್ತೀವಲ್ವಾ, ಆ ಮಸಾಲಾನ ಹಾಕಿದ್ರೆ ಆಯ್ತು ಅಷ್ಟೇ. ಮಸಾಲ ಸಿಂಪಲ್ ಆಗಿದೆ, ತುಂಬಾ ಏನು ಗಜಿ ಬಿಜಿ ಇಲ್ಲ, ಆರಾಮ್ ಮಾಡ್ಕೋಬಹುದು. ಸಖತ್ ಈಸಿ. ಈ ಸೀಸನ್ ಅಲ್ಲಿ ಕಡಲೆ ತಿನ್ನು ತುಂಬಾ ಒಳ್ಳೇದು. ಸಿಕ್ಕರೆ ಮಾತ್ರ ಬಿಡ್ಬೇಡಿ, ಟ್ರೈ ಮಾಡಿ. ನಮ್ಗೆ ಈ ಕಡೆ ಎಲ್ಲ ಸಿಗೋದು ಕಮ್ಮಿ, ಸೊ ಮಲೆನಾಡವರಿಗೆಲ್ಲ ತುಂಬಾ ಚೆನ್ನಾಗಿ ಸಿಗತ್ತೆ. ಇವಾಗ ಫ್ರೈ ಆದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಎಲ್ಲ ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಮಸಾಲ ರುಬ್ಬಿಟ್ಟಿದ್ದೆಲ್ಲ ಅದು ನೀಟಾಗಿ ಸಖತ್ ಸ್ಮೂತ್ ಪೇಸ್ಟ್ ಆಗ್ಬೇಕು. ತರಿ ಮಾಡ್ಕೋಬೇಡಿ, ಚೆನ್ನಾಗೋದಿಲ್ಲ. ಸ್ಮೂತ್ ಪೇಸ್ಟ್ ತರ ಆದ್ರೆ ನೋಡಿ, ಅದ್ ಕಾಣ್ತಿದೆ ವಿಡಿಯೋ ಅಲ್ಲಿ, ಅಷ್ಟು ಸ್ಮೂತ್ ಆಗಿ ಪೇಸ್ಟ್ ಆಗ್ಬೇಕು. ಅದಾದ್ನ ಮಸಾಲೆ ಹಾಕಿ ನೀರ್ ಹಾಕಿ ಸ್ವಲ್ಪ ಅದ್ ಬಾಯ್ಲ್ ಎಲ್ಲ ಬರೋ ತನಕ ವೇಟ್ ಮಾಡಿ. ಹಾಗೆ ಕಡಲೆ ಕುಕ್ಕರ್ ಆಗಿದೆ ಅಂದ್ರೆ ಚೆಕ್ ಮಾಡಿ ಒಂದ್ಸತಿ ಬೆಂದಿದ್ಯೋ ಇಲ್ಲೋ ಅಂತ ನೋಡ್ಬಿಟ್ಟು ಅದಾದ್ಮೇಲೆ ಇದ್ ಮಸಾಲೆಗೆ ಆಡ್ ಮಾಡಿದ್ರೆ ಆಯ್ತು. ಸಖತ್ ಸಿಂಪಲ್ ಆಗಿದೆ. ಬಟ್ ಅದ್ ಪ್ರೋಸೆಸ್ ಏನಾಗುತ್ತೆ, ಕಡಲೆ ತಂದಿ ಅದೆಲ್ಲ ಹೆಚ್ಚಿ ಅದ್ರ ತುಂಬಾ ಟೈಮ್ ಆಗುತ್ತೆ. ಒಂದು 3 ಡೇಸ್ ನೆನ್ಸಿಡ್ಬೇಕು, ಪೇಷನ್ಸ್ ಜಾಸ್ತಿ ಬೇಕಿದ್ದಕ್ಕೆ. ಸಡನ್ ಆಗಿ ಮಾಡ್ತೀನಿ ಅಂದ್ರೆ ಸ್ವಲ್ಪ ಆಗಲ್ಲ, ಅದ್ ಕಹಿ ಎಲ್ಲ ಇರುತ್ತೆ. ಅಷ್ಟು ಸಖತ್ ಹೀಟ್ ಕೂಡ ಇದು. ಸ್ವಲ್ಪ ನೋಡ್ಕೊಂಡೇ ತಿನ್ನಿ. ಇದು ಅಕ್ಕಿ ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗತ್ತೆ. ಒಂದ್ಸತಿ ಟ್ರೈ ಮಾಡಿ. ಸಖತ್ ಸಿಂಪಲ್ ಆಗಿದೆ ಮಸಾಲ ನೋಡಿ. ಅಂದ್ರೆ ಮೊದ್ಲೇ ನೀರ ತುಂಬಾ ಆಡ್ ಮಾಡ್ಕೋಬೇಡಿ, ಸ್ವಲ್ಪ ತಿಕ್ಕಾಗಿಟ್ಟು ಅದ್ ಕಡಲೆ ಎಲ್ಲ ಆಡ್ ಆದ್ಮೇಲೆ ನಿಮ್ಗೆ ನೋಡಿ ಕ್ವಾಂಟಿಟಿ ನೋಡಿ ಆಮೇಲೆ ನೀರ್ನ ಆಡ್ ಮಾಡ್ಕೋಬಹುದು. ಹಾಗೆ ಉಪ್ಪು ಎಲ್ಲ ಆಮೇಲೆ ಚೆಕ್ ಮಾಡ್ಕೊಳ್ಳಿ. ಈಗ ನಾವು ಕಡಲೆಗೆ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ಮಸಾಲೆಗೆ ನಾನು ಹಾಕ್ತಾ ಇಲ್ಲ, ಬಿಕಾಸ್ ಮತ್ತೆ ಜಾಸ್ತಿ ಆದ್ರೆ ಅಂತ ಹೇಳ್ಬಿಟ್ಟು. ಅದನ್ನ ಲಾಸ್ಟಿಗೆ ಚೆಕ್ ಮಾಡಿ ಹಾಕಿದ್ರು ಆಗತ್ತೆ, ಮಸಾಲೆ ಹಿಡ್ಕೊಳ್ಳುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ನಾನು ಆ ನೀರ್ನ ಆಡ್ ಮಾಡ್ತಿಲ್ಲ. ಆ ನೀರ್ ಆಡ್ ಮಾಡಿದ್ರೆ ಒಂಥರ ಕಡಲೆದು ಒಂಥರ ಸ್ಮೆಲ್ ಇರತ್ತಲ್ಲ, ಸೊ ಅದು ಮತ್ತೆ ಮಸಾಲೆಗೆ ಆಡ್ ಆಗತ್ತೆ ಅಂತೇಳಿ ನಾನು ಆಡ್ ಮಾಡ್ತಿಲ್ಲ ಆ ನೀರ್ನ. ಅದನ್ನ ಹಾಗೆ ಇಡ್ತಿದ್ದೀನಿ. ಸಪ್ರೇಟ್ ನಾನು ನೀರ್ ಆಡ್ ಮಾಡಿದ್ದು ಮೊದ್ಲೇನೆ ಮಿಕ್ಸಿಯಿಂದ ಆಡ್ ಮಾಡಿದ್ನಲ್ಲ, ಅದು ಸಪ್ರೇಟ್ ಆಗಿ ಆಡ್ ಮಾಡಿದೆ. ಇನ್ನೂ ಸ್ವಲ್ಪ ಕಡಲೆ ಇತ್ತು, ಸೊ ಅದನ್ನ ಮತ್ತೆ ಆಡ್ ಮಾಡಿ ಮಿಕ್ಸ್ ಮಾಡ್ತಾ ಇದೀನಿ ಮಸಾಲೆಗೆ. ಸಕ್ಕ ಸಿಂಪಲ್ ಆಗಿದೆ, ತುಂಬಾ ಟೇಸ್ಟಿ ಆಗಿರುತ್ತೆ ಮಾತ್ರ. ಒಂದ್ಸತಿ ಟ್ರೈ ಮಾಡಿ, ಹೆಲ್ತಿ ಕೂಡ ತುಂಬಾನೇ ಒಳ್ಳೇದು. ಎಲ್ಲ ಕಡೆ ಸಿಗಲ್ಲ, ಸಿಕ್ಕರೆ ಮಾತ್ರ ಮಿಸ್ ಮಾಡಬೇಡಿ. ಒಂದ್ಸತಿ ಇದೇ ತರ ರೆಸಿಪಿನ ಟ್ರೈ ಮಾಡಿ. ಸಕ್ಕ ಸಿಂಪಲ್ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಎಲ್ಲರಿಗೂ ಗೊತ್ತು, ಮಸಾಲೆ ಎಲ್ಲ ಸಖತ್ ಈಸಿ ಇದೆ. ಒಂದ್ಸತಿ ಟ್ರೈ ಮಾಡ್ಬೋದು. ನೋಡಿ ಇಷ್ಟೇ ಇರೋದು. ಇವಾಗ ಇದಕ್ಕೊಂದ್ಸತಿ ಬೆಲ್ಲ ಆಡ್ ಮಾಡಿದ್ರೆ ಮುಗೀತು. ಬೆಲ್ಲ ಆಡ್ ಮಾಡಿ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಬಂದ್ರೆ ಮುಗೀತು ಅಷ್ಟೇ. ತುಂಬಾ ಮಸಾಲ ಇರಬಾರ್ದು. ಒಂದ್ಸತಿ ಉಪ್ಪೆಲ್ಲ ಚೆಕ್ ಮಾಡ್ಕೊಳ್ಳಿ. ನಾನು ಉಪ್ಪೆಲ್ಲ ಚೆಕ್ ಮಾಡಿದ್ದೀನಿ. ಉಪ್ಪನ್ನ ಚೆಕ್ ಮಾಡಿ ಬೇಕು ಅಂದ್ರೆ ಆಡ್ ಮಾಡ್ಬೋದು, ಬಿಕಾಸ್ ನಾವು ಕಡಲೆಗೆ ಹಾಕಿದ್ವಿ ಅದು, ಅಂದ್ರೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ನೋಡಿನೇ ಹಾಕಿರೋದು. ಸೊ ಹಾಗಾಗಿ ಈಗ ಸ್ವಲ್ಪ ಬೆಲ್ಲ ಹಾಕಿದ್ರೆ ಆಯ್ತು. ನೀವು ಮತ್ತೆ ಅದಕ್ಕೆ ಏನು ಹುಣಸೆಹಣ್ಣು ಆ ಥರದ್ದೆಲ್ಲ ಏನು ಆಡ್ ಮಾಡೋದಿಲ್ಲ, ಸಿಂಪಲ್ ಆಗಿ ಇಷ್ಟೇ ಹಾಕಿ ತುಂಬಾ ಚೆನ್ನಾಗತ್ತೆ. ಒಂದ್ಸತಿ ಟ್ರೈ ಮಾಡಿ. ಅಂದ್ರೆ ಮಕ್ಕಳು ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಖಾರ ಕಮ್ಮಿ ಹಾಕಿದ್ದೀನಿ, ಸ್ವಲ್ಪ ಬೆಲ್ಲ ಕೂಡ ಆಡ್ ಮಾಡಿದೀನಿ. ಅಂದ್ರೆ ಮಕ್ಳಿಗೆ ಸ್ವಲ್ಪ ಖಾರ ತಿನ್ನಕ್ ಆಗಲ್ಲ ಅಂತಕ್ಕೆ ನೀವು ಬೇಕಾದ್ರೆ ಅದನ್ನ ಸ್ಕಿಪ್ ಮಾಡ್ಬೋದು, ಬೆಲ್ಲ ಬೇಡ ಅಂದ್ರೆ. ಬಟ್ ಎಲ್ಲ ಬ್ಯಾಲೆನ್ಸ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಮಾಡಿದ್ದೆ ಇದನ್ನ. ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್.